ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಇಎ ಹೊರಡಿಸಿದ 708 SDA FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ. ಅರ್ಜಿ ಸಲ್ಲಿಸಬೇಕಾದ್ರೆ ಸಾಕಷ್ಟು ತೊಂದರೆಗಳು ಆಗಕತ್ತಾವ್ರಿ. ಡಿಜಿ ಲಾಕರಿಂದ ಹೊಳ್ಳಿ ವೆಬ್ಸೈಟಿಗೆ ಓಪನ್ ಆಗ್ತಿಲ್ರಿ ಡಾಕ್ಯುಮೆಂಟ್ಸ್ ಎಲ್ಲ. ಅದೇ ರೀತಿ ನಮ್ಮದು ನಾ ಆಲ್ರೆಡಿ HKಗೆ ಅರ್ಜಿ ಸಲ್ಲಿಸಿನ್ರಿ. ಈಗ ನಾನ್ HKಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅರ್ಜಿ ಸಲ್ಲಿಕೆ ತೊಗೋಕತ್ತಿಲ್ರಿ. ಅದೇ ರೀತಿ ಸರ್ವರ್ ತುಂಬ ಪ್ರಾಬ್ಲಮ್ ಐತ್ರಿ. ಫೀಸ್ ಸ್ವಲ್ಪ ಜಾಸ್ತಿನೇ ಆಗೈತೆ ಅಂತ ಕೇಳಾಗತ್ರಿ. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕೆಇದವರಿಗೆ ಹೋಗಿ ಈ ಎಲ್ಲ ತೊಂದರೆಗಳ ಬಗ್ಗೆ ಅರಿವನ್ನು ಮೂಡಿಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದೆ ಅವರು ಕೆಇದವರು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ, ಏನೇನೆಲ್ಲ ಸಾಲ್ವ್ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಅದಕ್ಕೂ ಮೊದಲು ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ KA ಡಿಪಾರ್ಟ್ಮೆಂಟ್ದು ಎಕ್ಸಾಮ್ಗೆ ನೀವು ತಯಾರಿ ನಡೆಸಿದ್ರೆ ನೋಟ್ಸ್ ಏನಾದರೂ ಬೇಕಾಯ್ತಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರೋದ ನೋಡ್ಕೊರಿ. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ಸನ್ನು ಕೂಡ ನೋಡಿದ್ರಿ. ಸಿಲೆಬಸ್ಸಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ಗಳನ್ನು ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಇವು ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಿತ್ತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳಲಾಗುವುದು. ನೋಡಿದ್ರಲ್ಲ ಸ್ನೇಹಿತರೆ, ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ಕೇವಲ SDA FDA ಅಲ್ಲ, PC PSI ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಕೂಡ ಯೂಸ್ ಆಗ್ತಾವ. ಸ್ನೇಹಿತರೆ, ಈಗ 708 SDA FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಈಗ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 31/10/2025 ಐತ್ರಿ ನಾನ್ HKದು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ರೀ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಒಮ್ಮೆ ಬರೀ ಸರ್ವರ್ ಬಿಜಿ ಬರಾಗತ್ತದ್ರಿ. ಅದಕ್ಕಾಗಿ ಈ ತೊಂದರೆಯನ್ನು ಕೆಇದವರಿಗೆ ಹೇಳಿದಕ್ಕಾಗಿ ಅವರು ಒಂದು 15 ದಿನ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮುಂದೂಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಕೂಡ ಬರ್ತದೆ ರೀ. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು HKದವರು ಅರ್ಜಿ ಸಲ್ಲಿಸ್ಬೋದು, ನಾನ್ HKದಾಗೂ ಅರ್ಜಿ ಸಲ್ಲಿಸ್ಬೋದು. HKದಾಗ ಅರ್ಜಿ ಸಲ್ಲಿಸ್ಯಾರ, ನಾನ್ HKಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರದ್ದು ಅಪ್ಲಿಕೇಶನ್ ತೊಗೋಕತ್ತಿಲ್ರಿ. ಅದು ಕೂಡ ಪ್ರಾಬ್ಲಮ್ ಇತ್ತು. ಅದನ್ನು ಕೂಡ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತಕುಮಾರ್ ಸರ್ ಅವರು ಎಲ್ಲ ತಿಳಿಸಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತೇಳಿ ಕೆಇದವರು ತಿಳಿಸಿದ್ದಾರೆ. ನಿಮ್ಮದು ಅರ್ಜಿ ಸಲ್ಲಿಕೆ ದಿನಾಂಕ ಏನೈತಲ್ರಿ, ಒಂದು 10 ರಿಂದ 15 ದಿನದವರೆಗೂ ಕೂಡ ಅರ್ಜಿ ಸಲ್ಲಿಕೆ ದಿನಾಂಕ ಮುಂದೂಡೋ ಸಾಧ್ಯತೆ ಐತ್ರಿ. ಇನ್ನು ಅದೇ ರೀತಿ ಅರ್ಜಿ ಶುಲ್ಕ ಜಾಸ್ತಿ ಆಗ್ತದೆ ರೀ. ಯಾಕಂದ್ರೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ 750 ರೀ. ಇನ್ನು ಸಾಕಷ್ಟು ಅದ್ರೊಳಗೆ ನಮ್ಮದು ಕ್ವಾಲಿಫಿಕೇಷನ್ ಎಲ್ಲ ಐತ್ರಿ. ಪ್ರತಿಯೊಂದು ಹುದ್ದೆಗೆ 100 ರೂಪಾಯಿ ಅಂತೆ ಜಾಸ್ತಿ ಭಾಳ ಆಗತ್ತೈತಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ರೀತಿ 100 ರೂಪಾಯಿ, ಜನರಲ್ ಕ್ಯಾಟಗರಿಗೆ 100 ರೂಪಾಯಿ ಐತಿ. ಉಳಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮಹಿಳಾ ಅಭ್ಯರ್ಥಿ ಮತ್ತು SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಫೀಸ್ ಏನಿಲ್ಲ. ಆ ರೀತಿ ಮಾಡತ್ತೇಳಿ ಕಾಂತಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಬಟ್ ಅವರು ಫೀಸನ್ನು ಕಡಿಮೆ ಆದರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಏನಿದೆಯಲ್ಲ ಅವರ ಅಮೌಂಟನ್ನು ವಾಪಸ್ ಹಾಕ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಆದರೆ ಅರ್ಜಿ ಶುಲ್ಕ ಕಡಿಮೆ ಆಗೋದು ಡೌಟ್ ರೀ. ಬಟ್ ಇದು ಎಕ್ಸಾಮ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋ ದಿನಾಂಕ ಏನಂತಾರೆ ಎಕ್ಸ್ಟೆಂಡ್ ಆಗ್ತದೆ ರೀ. ಅರ್ಜಿ ಶುಲ್ಕ ಕಡಿಮೆ ಆಗೋದು ತುಂಬ ಡೌಟ್ ರೀ. ಒಂದು ವೇಳೆ ಏನಾದರೂ ಅರ್ಜಿ ಶುಲ್ಕ ಕಡಿಮೆ ಆಯ್ತಂದ್ರೆ ನೀವು ಆಲ್ರೆಡಿ ಪೇಮೆಂಟ್ ಮಾಡಿದ ಅಭ್ಯರ್ಥಿಗಳಿಗೆ ಅವ್ರು ನಿಮಗೆ ಉಳಿದ ಅಮೌಂಟನ್ನು ಅಂದ್ರೆ ಅರ್ಜಿ ಶುಲ್ಕವನ್ನು ತೊಗೊಂಡು ಉಳಿದಿದ್ದೇನು ಮೇಲಿಂದ ಹೆಚ್ಚಿಗೆ ಆಗಿರ್ತದಲ್ಲ ಅಮೌಂಟನ್ನು ನಿಮ್ಮ ಖಾತೆಗೆ ವರ್ಗಾಯಿಸ್ತಾರೆ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ನಿಮಗೆ ಏನಾದರೂ ಪ್ರಾಬ್ಲಮ್ಗಳು ಆಗ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಬೇಗ ಅದನ್ನು ಕೂಡ ಪ್ರಾಬ್ಲಮನ್ನು ಕೆಇದವರು ಸಾಲ್ವ್ ಮಾಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.